Hi students, welcome to my class. ಕಳೆದ ತರಗತಿಯಲ್ಲಿ ಭಾರತದ ಸಂವಿಧಾನದ ಪ್ರಮುಖ ಅಂಶಗಳನ್ನ ತಿಳಿದುಕೊಂಡ್ವಿ. ಇವತ್ತು ಭಾರತ ಸಂವಿಧಾನ ಬೆಳವಣಿಗೆ ಹೊಂದೋದಕ್ಕೆ ಮುನ್ನುಡಿಯನ್ನ ಬರೆದಂತಹ ತಳಪಾಯವನ್ನ ಹಾಕಿದಂತಹ 1773ರ ರೆಗ್ಯುಲೇಟಿಂಗ್ ಆಕ್ಟ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇದನ್ನ ನಿಯಂತ್ರಣ ಅಧಿನಿಯಮ ಅಂತ ಕೂಡ ನಾವು ಕರಿತೀವಿ. 1773ರಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ಬ್ರಿಟಿಷ್ ಸಂಸತ್ತಿನಿಂದ ಅಂಗೀಕಾರಗೊಳ್ಳುತ್ತೆ. ಇದು ಮೊದಲ ಕಾಯ್ದೆ ಕೂಡ ಹೌದು. ಭಾರತದ ಆಡಳಿತದ ಮೇಲೆ ನಿಯಂತ್ರಣ ಹೊಂದುವುದಕ್ಕೆ ಬ್ರಿಟಿಷ್ ಸಾರ್ವಭೌಮ ಒಂದು ಕಾಯ್ದೆಯನ್ನ ಜಾರಿ ಮಾಡಿದಂತಹ ಪ್ರಥಮ ಕಾನೂನು. ಭಾರತದ ಮೊದಲ ಲಿಖಿತ ಸಂವಿಧಾನದ ದಾಖಲೆ ಅಂತ ಕೂಡ ಇದನ್ನ ಕರೆಯುತ್ತೇವೆ. ಸೊ ಇದು ಈ ಕೇಂದ್ರೀಕೃತ ಆಡಳಿತಕ್ಕೆ ಹೊತ್ತನ್ನ ನೀಡುತ್ತೆ. ಅಂದ್ರೆ ಇಡೀ ಭಾರತದ ಆಡಳಿತ ಒಂದು ಕಾಯದ ಒಳಗೆ ಕೇಂದ್ರೀಕೃತವಾಗಿರ್ತದೆ. ಅಂದ್ರೆ ಈಗ ಯಾವ ರೀತಿ ನಾವು ಸಮ್ಮಿಶ್ರ ಆಡಳಿತವನ್ನ ನಾವು ನೋಡ್ತೀವಿ, ಆದ್ರೆ ಈ ರೆಗ್ಯುಲೇಟಿಂಗ್ ಆಕ್ಟ್ ಕೇವಲ ಒಂದೇ ಆಡಳಿತ, ಅಂದ್ರೆ ಒಂದು ದೇಶ ಒಂದೇ ಕಾನೂನು ಎಂಬ ಅಂಶದ ಆಧಾರದ ಮೇಲೆ ಈ ಕಾನೂನನ್ನ ಭಾರತದಲ್ಲಿ ಜಾರಿಗೊಳಿಸಲಾಗುತ್ತೆ. ಬಂಗಾಳದಲ್ಲಿ ಮೊದಲ ಬಾರಿಗೆ ಗವರ್ನರ್ ಜನರಲ್ನ ನೇಮಕ ಮಾಡಲಾಗುತ್ತೆ. ನಾಗರಿಕ ಮತ್ತು ಸೇನಾ ಆಡಳಿತದ ಹೊಣೆಗಾರಿಕೆಯನ್ನ ಗವರ್ನರ್ ಜನರಲ್ಗೆ ನೀಡಲಾಗುತ್ತೆ. ಅಂದ್ರೆ ಒಂದು ಸಿವಿಲ್ ಆಡಳಿತ, ಮತ್ತೊಂದು ಸೇನೆಯ ನೇಮಕಾತಿ ಮತ್ತೆ ಸೇನೆಯ ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಗವರ್ನರ್ಗೆ ಅಧಿಕಾರವನ್ನ ಈ ರೆಗ್ಯುಲೇಟಿಂಗ್ ಆಕ್ಟ್ ನೀಡುತ್ತೆ. 4 ಸದಸ್ಯರ ಕಾರ್ಯನಿರ್ವಾಹಕ ಪರಿಷತ್ತನ್ನು ಕೂಡ ಇದು ಸ್ಥಾಪನೆ ಮಾಡುತ್ತೆ. ಜೊತೆಗೆ ಮದ್ರಾಸ್ ಮತ್ತೆ ಮುಂಬೈ ಪ್ರಾಂತ್ಯವನ್ನು ಬಂಗಾಳದ ಅಧೀನಕ್ಕೆ ಒಳಪಡಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯ ಕಾರಣದಿಂದ ಮುಂಬೈ ಮತ್ತೆ ಮದ್ರಾಸ್ ಪ್ರಾಂತ್ಯದ ಆಡಳಿತವು ಕೂಡ ಬಂಗಾಳದಿಂದಲೇ ನಿರ್ವಹಣೆ ಮಾಡಲ್ಪಡುತ್ತೆ. ಅಂದ್ರೆ ಏನ್ ಕೋಲ್ಕತ್ತಾದಲ್ಲಿ ಗವರ್ನರ್ ಅನ್ನ ನೇಮಕ ಮಾಡಲಾಗುತ್ತೆ, ಆ ಗವರ್ನರ್ ಮೂಲಕನೇ ಈ ಭಾರತದ ಆಡಳಿತ ವ್ಯವಸ್ಥೆಯನ್ನ ಇವರು ನಿರ್ವಹಣೆ ಮಾಡ್ತಾ ಇರ್ತಾರೆ. ಇದರ ಜೊತೆಗೆ ಸುಪ್ರೀಂ ಕೋರ್ಟ್ನ ಅಗತ್ಯವನ್ನ ಕಂಡುಕೊಂಡು ಮೊದಲ ಬಾರಿಗೆ ಸ್ಥಾಪನೆ ಮಾಡಲಾಗುತ್ತೆ. ಈ ಸುಪ್ರೀಂ ಕೋರ್ಟ್ ಪ್ರಥಮ ಬಾರಿಗೆ ಕೋಲ್ಕತ್ತಾದಲ್ಲಿ ಕಾರ್ಯವನ್ನ ನಿರ್ವಹಣೆ ಮಾಡುತ್ತೆ. ನಿರ್ದೇಶಕರ ಸಭೆಯನ್ನು ಶಾಶ್ವತ ಮಂಡಳಿಯನ್ನಾಗಿ ಮಾಡುತ್ತೆ. ಅಂದ್ರೆ ಇವರು ತಾತ್ಕಾಲಿಕವಾಗಿ ಇರ್ತಾರೆ, ಆದ್ರೆ ಈ ನಿರ್ದೇಶಕರ ಮಂಡಳಿಯನ್ನ ಕಾಯಂ ಸದಸ್ಯರನ್ನಾಗಿ ಕಾಯಂ ಆಡಳಿತ ಮಂಡಳಿಯಾಗಿ ಆಯ್ಕೆಯನ್ನ ಮಾಡುವಂತ ಅಧಿಕಾರವನ್ನ 1773ರ ರೆಗ್ಯುಲೇಟಿಂಗ್ ಆಕ್ಟ್ ನೀಡುತ್ತೆ. ಜೊತೆಗೆ 25% ಸದಸ್ಯರು ಪ್ರತಿ ವರ್ಷ ನಿವೃತ್ತಿಯನ್ನ ಹೊಂದುತ್ತಾರೆ. ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ರಾಜ್ಯಸಭೆಯಲ್ಲಿ 6 ವರ್ಷಗಳಿಗೆ ಒಮ್ಮೆ ನಿವೃತ್ತಿಯನ್ನ ಹೊಂದುವ ರೀತಿ ಇಲ್ಲೂ ಕೂಡ 25% ಸದಸ್ಯರು ಪ್ರತಿ ವರ್ಷ ನಿವೃತ್ತಿಯನ್ನ ಹೊಂದುತ್ತಾರೆ. ಮತ್ತು ಮೊದಲ ಗವರ್ನರ್ ಜನರಲ್ ಆಗಿ ವಾರನ್ ಹೇಸ್ಟಿಂಗ್ಸ್ ಅವರನ್ನ ನೇಮಕ ಮಾಡಲಾಗುತ್ತೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಸರ್ ಎಲಿಜಾ ಇಂಪೆ ಅವರು ನೇಮಕ ಆಗ್ತಾರೆ. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಮೊದಲು ಸುಪ್ರೀಂ ಕೋರ್ಟ್ನನ್ನ ಸ್ಥಾಪನೆ ಮಾಡಿದ್ದು ಕೋಲ್ಕತ್ತಾ ನಗರದಲ್ಲಿ. ಈ ಸುಪ್ರೀಂ ಕೋರ್ಟ್ನ ಮೊದಲ ನ್ಯಾಯಾಧೀಶರಾಗಿ ಅಂದ್ರೆ ಮುಖ್ಯ ನ್ಯಾಯಾಧೀಶರಾಗಿ ಸರ್ ಎಲಿಜಾ ಇಂಪೆ ಅವರು ನೇಮಕ ಆಗ್ತಾರೆ. ಕೋಲ್ಕತ್ತಾದಲ್ಲಿ ಈ ಮೊದಲ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡೋದು 1773ರಲ್ಲಿ. ಅಂದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಏನ್ ಜಾರಿಗೊಳ್ಳುತ್ತೆ ಭಾರತದಲ್ಲಿ, ಆ ಆಕ್ಟ್ ಅನ್ವಯ 1773ರಲ್ಲಿ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡಲಾಗುತ್ತೆ. 1781ರ ತಿದ್ದುಪಡಿ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನ ನಿರ್ಧಾರ ಮಾಡುತ್ತೆ ಮತ್ತೆ ಗವರ್ನರ್ ಜನರಲ್ನ ಸ್ಥಾನವನ್ನ ಬಲಗೊಳಿಸುತ್ತೆ. ಅಂದ್ರೆ 1773ರಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ಏನ್ ಜಾರಿಗೊಳ್ಳುತ್ತೆ, ಆ ಜಾರಿಗೊಂಡ ನಂತರ 1781ರಲ್ಲಿ ಆ ಆಕ್ಟ್ ಅನ್ನ ಕೆಲವೊಂದು ಅಂಶಗಳನ್ನ ತಿದ್ದುಪಡಿ ಮಾಡಲಾಗುತ್ತೆ. ತಿದ್ದುಪಡಿ ಮಾಡುವುದರ ಜೊತೆಗೆ ಗವರ್ನರ್ ಜನರಲ್ಗೆ ಹೆಚ್ಚಿನ ಅಧಿಕಾರವನ್ನ ನೀಡಲಾಗುತ್ತೆ. ಜೊತೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನು ಕೂಡ ನಿರ್ಧಾರ ಮಾಡಲಾಗುತ್ತೆ. ಸ್ನೇಹಿತರೆ, ಇದು 1773ರ ರೆಗ್ಯುಲೇಟಿಂಗ್ ಆಕ್ಟ್ ನ ಒಂದು ಪ್ರಮುಖವಾದಂತಹ
ಅಂಶಗಳು. ಅಂದ್ರೆ ಒಂದು ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ ನಾವು ಭಾರತದ ಸಂವಿಧಾನದ ಮೊದಲ ದಾಖಲೆ ಅಂತ ನಾವು ಕರಿತೀವಿ. ಅಲ್ಲಿವರೆಗೂ ಕೂಡ ಭಾರತದಲ್ಲಿ ಯಾವುದೇ ಲಿಖಿತವಾದಂತಹ ದಾಖಲೆಗಳು ಇರಲಿಲ್ಲ. ಲಿಖಿತವಾದಂತಹ ಮೊದಲ ದಾಖಲೆ ನಾವು ರೆಗ್ಯುಲೇಟಿಂಗ್ ಆಕ್ಟ್ ಅಂತ ನಾವು ಗುರುತಿಸ್ತೀವಿ. ಇದರ ಜೊತೆಗೆ ದೇಶದಲ್ಲಿ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನ ಜಾರಿಗೊಳಿಸಿದಂತ ಆಕ್ಟ್ ಕೂಡ ಇದೇ ಆಕ್ಟ್. ಹಾಗಾಗಿ ಭಾರತದ ಸಂವಿಧಾನಕ್ಕೆ ತಳಪಾಯವನ್ನ ಹಾಕಿದಂತಹ ಕಾಯ್ದೆ ಅಂತ ನಾವು ಈ ಆಕ್ಟ್ ಅನ್ನ ಗುರುತಿಸ್ತೀವಿ ಸ್ನೇಹಿತರೆ. ಥ್ಯಾಂಕ್ ಯು.